ರಾಮಾಚಾರಿ ಸೀರಿಯಲ್ನ ಫೇಮಸ್ ವಿಲನ್ಸ್ ನವದೀಪ್ ಸಕ್ಸೇನಾ ಆ್ಯಂಡ್ ಅವ್ರ ಮಗ ವಿವೇಕ್ ಸಕ್ಸೇನಾ ಇಬ್ಬರು ನನ್ನ ಎದುರುಗಡೆ ಇದ್ದಾರೆ. ಮೊದಲಿಗೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೋತೀನಿ, ಆಮೇಲೆ ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ಪ್ಲಾಟ್ ಬಗ್ಗೆ ಕೇಳ್ಕೊಂಡು ಹೋಗೋಣ. ವಿಲನ್ ಡ್ಯೋ, ವೆಲ್ಕಮ್. we are happy to give an interview after a long time. ಸೊ ಮೊದಲಿಗೆ ಸಚಿನ್ ತಿಮ್ಮಯ್ಯ ಅವರೇ ಹಾಗೆ ಪ್ರೀತಮ್ ಸರ್ ಇಬ್ರಿಗೂ ಕೂಡ ವೆಲ್ಕಮ್ ಮತ್ತೊಮ್ಮೆ ಒರಿಜಿನಲ್ ಆಗಿ ತಗೋತಾ ಇದ್ದೀನಿ. ಸೊ ಈಗ ಕಮಿಂಗ್ ಬ್ಯಾಕ್ ಟು ರಾಮಾಚಾರಿ ಕ್ಯಾರೆಕ್ಟರ್ಸ್, ನೀವಿಬ್ರು ವಿಲನ್ಸ್ ಆಗಿ ಸಾಕಷ್ಟು ಟಾರ್ಚರ್ ಕೊಟ್ಬಿಟ್ಟಿದ್ದೀರಿ. ಪ್ಲಾಟ್ಸು, ಟ್ವಿಸ್ಟ್ ಆ್ಯಂಡ್ ಟರ್ನ್ಸು ನಿಮ್ಮಿಂದ ಸಿಕ್ಕಿದೆ. ಸೊ ಈಗ ಸೀರಿಯಲ್ಲು ಎಂಡ್ ಆಗ್ತಾ ಇದೆ, ಕೊನೆ ದಿನದ ಶೂಟಿಂಗ್ ನಡೀತಾ ಇದೆ. ಸೊ ನಾನು ಯಾವ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳಲ್ಲ ವೀಕ್ಷಕರಿಗೆ. ಸೊ ಎಸ್, ಈ ದಿನ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ, ಬಟ್ ಅದನ್ನು ನಾನು ಹೇಳಲ್ಲ. ಏನು ಮೇಜರ್ ಟ್ವಿಸ್ಟ್ ಇಲ್ಲಿ ಸಿಗಬಹುದು ಎಂಡಿಂಗಲ್ಲಿ ಅಂತ? ಅಲ್ಲ, ಎಂಡಿಂಗಲ್ಲಿ ಟ್ವಿಸ್ಟ್ ಅಂದರೆ ನಾವು ಒಂದು 4-5 ಟ್ವಿಸ್ಟ್ ಕೊಟ್ಟಾಯಿತು ಈ ಸೀರಿಯಲಲ್ಲಿ. ಫೈನಲ್ ಟ್ವಿಸ್ಟ್ ಇದು. ಆಮೇಲೆ ನಮ್ಮನ್ನು ಸಾಯಿಸ್ತಾರ ಉಳಿಸ್ತಾರ ಗೊತ್ತಿಲ್ಲ. ಅದು ಡೈರೆಕ್ಟರ್ ಮತ್ತು ಅದೊಂದು ಸೀನ್ ಉಳಿದಿದೆ ನಮ್ದು. ಅದೇನು ಸೀನ್ ಶೂಟ್ ಆಗಿಲ್ಲ, ಬಟ್ ಫನ್. ನಾವು ಈ ಸೀರಿಯಲ್ 1000 ಎಪಿಸೋಡ್ ಆಯಿತು, ಆದರೆ ನಾವು ಬಂದಿದ್ದು ಒಂದು 100 ಎಪಿಸೋಡ್ ಬ್ಯಾಕ್. ಆದರೆ ಬಂದು ಏನಾದರೂ ಒಂದು ಸೌಂಡ್ ಮಾಡಿದ್ದೀವಿ, ವೆರಿ ಹ್ಯಾಪಿ ಅಂತ ಹೇಳ್ಕೊಂಡು. ನಮ್ಮ ಜೋಡಿ ಚೆನ್ನಾಗಿತ್ತು. ಸೊ ಅಪ್ಪ ಮಗ ಎಷ್ಟು ಫೇಮಸ್ ಆಗಿದ್ದೀರಾ ಗೊತ್ತಾ ನೀವಿಬ್ರು? ಅಂದರೆ ಈಗ ಮನೆಗಳಲ್ಲಿ ಹೆಂಗೆ ಅಂತಂದರೆ ಸೀರಿಯಲ್ ನೋಡ್ತಿರ್ಬೇಕಾದ್ರೆ ವಿಲನ್ಸ್ ಅಂದಾಕ್ಷಣ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರು ಅಂದ್ರೂ ಸಾಕು, ಅದು ನಿಜ ಜೀವನದಲ್ಲಿ ನಡೀತಾ ಇದೆ ಅನ್ನೋ ರೀತಿ ಬೈಕೋತಿರ್ತಾರೆ. ಸೊ ನೀವು ಯೂಶುವಲ್ ಆಗಿ ಹೊರಗಡೆ ಹೋಗ್ತಿರ್ತೀರಿ, ಆಗ ನಿಮ್ಮಿಬ್ಬರನ್ನ ನೋಡಿದಾಗ ಏನಾದರೂ ನಿಮ್ಮನ್ನ ಕ್ವೆಶನ್ಸ್ ಕೇಳಿದ್ದುಂಟಾ? ಯಾಕೆ ನೀವು ಅಷ್ಟು ಕಾಟ ಕೊಡ್ತೀರಾ? ಯಾಕೆ ಈ ರೀತಿ ನೀವು ಪ್ಲಾಟ್ ಮಾಡ್ತಿದ್ದೀರಿ? ಯಾಕೆ ಈ ರೀತಿ ಚೀಟ್ ಮಾಡ್ತಿದ್ದೀರಿ, ಫ್ರಾಡ್ ಮಾಡ್ತಿದ್ದೀರಿ, ಈ ಥರ ಕೇಳಿದ್ದುಂಟಾ? ಇಲ್ಲ, ಮುಂಚಿನ ಒಂದು 5-6 ಇಯರ್ಸ್ ಬ್ಯಾಕ್ ಇದನ್ನೆಲ್ಲ ಕೇಳೋರು ಜನ. ಬಟ್ ಈಗ ಜನರಿಗೆ ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ಏನಂದ್ರೆ ಆಡಿಯನ್ಸ್ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಆ ಚೇಂಜ್ ಆಗಿರೋ ಕಾರಣ ಅವರು ಎವ್ರಿ ಕ್ಯಾರೆಕ್ಟರ್ನ ಒಂದೇ ಥರ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ಯಾಕಂದ್ರೆ ನಾನು ಮೊದಲು ನೆಗೆಟಿವ್ ಮಾಡಿದ್ದೀನಿ, ಅವಾಗ ಕ್ವಶನ್ ಮಾಡಿರೋದಿದೆ. ಬಟ್ ಇವಾಗ ತುಂಬ ಪಾಸಿಟಿವ್ ಆಗಿ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ. ನನ್ನನ್ನು ಅಷ್ಟೇ, ಇವರು ಅಷ್ಟೇ. ನಾವು ಇಬ್ಬರು ಮಾತಾಡ್ಕೋತೀವಿ ಆ ಪಾಪ್ಯುಲಾರಿಟಿ ಬಗ್ಗೆ. ನಾವು ಯಾವಾಗಲೂ ಹೆವಿ ಸೀನ್ಸ್ ಇದ್ದಾಗ ನಾವು ಹೀಗೆ ತುಂಬ ಸೀರಿಯಲ್ಸ್ ಮೂವಿ ಮಾಡ್ತಾ ಇರ್ತೀವಿ. ಅದೇ ನಮಗೆ ರೆಕಗ್ನಿಷನ್ ಅಂದರೆ ಒಂದು ಹೈ ರೆಕಗ್ನಿಷನ್ ಸಿಕ್ಕಿದೆ ಈ ರಾಮಾಚಾರಿ ಸೀರಿಯಲಿಂದ. ಅಂದರೆ ಅಯ್ಯೋ ಇಷ್ಟು ಬಂದು ನೋಡ್ತಾರಾ ಸೀರಿಯಲನ್ನು ಹಾಗೆ. ಮತ್ತು ಅಂದರೆ ನಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇದ್ರು. ಸರ್ ಯಾಕೆ ಸರ್ ರಾಮಾಚಾರಿನ ಮರ್ಡರ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಹೇಳ್ಕೊಂಡು. ಬಟ್ ಇಟ್ ಇಸ್ ಫನ್. ಐ ಮೀನ್ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಮತ್ತು ಏನಾಯ್ತಂದರೆ ನಾವು ನಮ್ಮ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ನಾವು ವಿಲನ್ ಆದರೂ ಸ್ವಲ್ಪ ಹ್ಯೂಮರ್ ಇದೆ ನಮ್ಮ ವಿಲನಲ್ಲಿ. ಸ್ವಲ್ಪ ಈ ವಿಲನ್ ಸ್ವಲ್ಪ ಲೈಕ್ ಮಾಡ್ತಾರೆ. ಅಲ್ಲ, ಆ ಹ್ಯೂಮರ್ ನಂಗೆ ಇಲ್ಲೂ ಕಾಣ್ತಾ ಇದೆ. ಲೈಕ್ ದಿಸ್ ಇನ್ ದ ಸೆಟ್ ಕೂಡ ನಾವು ಇಬ್ರು ಬಂದರೆ ಸೆಟ್ಟಲ್ಲಿ ಹೀಗೆ ನಾವು ಕೂತ್ಕೊಂಡು ಅಪ್ಪ ಮಗ ಥರ ಮಾತಾಡ್ಕೊಂಡು ಜೋಕ್ ಮಾಡಿಕೊಂಡು, ಇವನ್ ಶಾರ್ಟ್ ಮೊದಲು ಡೈರೆಕ್ಟರ್ ಅಯ್ಯೋ ಅಪ್ಪ ಪ್ಲೀಸ್ ಶಾರ್ಟ್ ಕೊಡಿ ಅಂತ. ಸೊ ದಟ್ಸ್ ಹೌ ವಿ ಎಂಜಾಯ್. ಸೊ ಅದು ಸ್ಕ್ರೀನಲ್ಲಿ ಕಾಣ್ತಾ ಇರಬೇಕು. ಸೊ ದಟ್ಸ್ ವೈ ದ ಕ್ಯಾರೆಕ್ಟರ್ಸ್ ಕಮ್ಸ್. ಹೌದು, ಮತ್ತೆ ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ನಿಮ್ಮಿಬ್ಬರಿಗೆ ಈ ಒಂದು ಕ್ಯಾರೆಕ್ಟರ್ಸ್ ಬಂದಾಗ, ಈ ತರ ಇದೇ ಒಂದು ಕ್ಯಾರೆಕ್ಟರ್ಸ್ ನೀವು ಪೋರ್ಟ್ರೇ ಮಾಡಬೇಕು ಅಥವಾ ಆಡಿಷನಿಗೆ ಬನ್ನಿ ಅಂತ ಹೇಳಿದಾಗ ಹೇಗೆ ನೀವು ಈ ಕ್ಯಾರೆಕ್ಟರ್ ಬೇಕು ಅಂತಾನೆ ಹೋದ್ರಾ ಅಥವಾ ಆಕ್ಸಿಡೆಂಟಲ್ ಆಗಿ ಸಿಕ್ಕಿದ ಕ್ಯಾರೆಕ್ಟರಾ? ಈಗಂತೂ ಅಫ್ಕೋರ್ಸ್ ಯು ಬೋತ್ ಆರ್ ಲವಿಂಗ್ ಇಟ್, ಅದು ನಂಗೆ ಕಾಣಿಸ್ತಾ ಇದೆ. ಸೊ ನಿಮ್ಮ ಆಡಿಷನ್ ಪ್ರೋಸೆಸ್ ಬಗ್ಗೆ, ಈ ಕ್ಯಾರೆಕ್ಟರ್ ಸಿಕ್ಕಿದ್ದ ದಿನದ ಒಂದು ಫಸ್ಟ್ ಎಪಿಸೋಡ್ ರಾಮಾಚಾರಿಯಲ್ಲಿ ನನಗೆ ಇವ್ರ ಪ್ರೊಡಕ್ಷನ್ ಮ್ಯಾನೇಜರ್ ಕರಣ್ ಅಂತ ಇದ್ದಾರೆ. ಅವ್ರು ಫೋನ್ ಮಾಡಿ, ಸರ್ 4 ದಿನ ಶೂಟ್ ಇದೆ ಸರ್, ಬರೀ 4 ದಿನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ದು, ಬಟ್ ಚೆನ್ನಾಗಿದೆ ಕ್ಯಾರೆಕ್ಟರ್, 4 ದಿನ ಅಂತ. 4 ದಿನ ಅಂತ ಒಪ್ಕೊಂಡೆ. ಓಕೆ ಚಲೋ 4 ಡೇಸ್ ಅಲ್ಲ ಅಂತ ಹೇಳಿ, ಸೀರಿಯಲ್ ನಡೀತಾನೆ ಇರುತ್ತೆ, 6 ತಿಂಗಳಾಯ್ತು ನಾವು. ಸೊ ಹಾಗೆ ಬಂತು. ಆ 4 ಡೇಸ್ ಕ್ಯಾರೆಕ್ಟರ್ ಜನ ಮೆಚ್ಕೊಂಡ್ರು ಅಲ್ಲ ಏನೋ ಅಂತ ಗೊತ್ತಿಲ್ಲ, ಬಟ್ ಅದು ಕಂಟಿನ್ಯೂ ಆಗ್ತಾ ಹೋಯ್ತು. ದಟ್ಸ್ ಹೌ ಐ ಆಮ್ ಹಿಯರ್. ಬಟ್ ನನಗೆ ಅಂದರೆ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಏನೋ ಡಿಫ್ರೆಂಟ್ ಆಗಿತ್ತು. ನಾರ್ತ್ ಇಂಡಿಯನ್ ಸಕ್ಸೇನಾ, ಕನ್ನಡ ಮಾತಾಡೋದು, ಸ್ವಲ್ಪ ಹಿಂದಿ ಮಾತಾಡೋದು, ಏನೋ ಒಂದು ಬ್ಲೆಂಡ್ ಇತ್ತು, ಸ್ವಲ್ಪ ಡಿಫ್ರೆಂಟ್ ದೆನ್ ದ ಅದರ್ ಕ್ಯಾರೆಕ್ಟರ್ಸ್ ಇನ್ ದ ಸೀರಿಯಲ್ಸ್. ಸೊ ಅದಕ್ಕೆ ನಾನು ಒಪ್ಕೊಂಡೆ. ಸೊ ಆಮೇಲೆ ನನಗೆ ಏನಿಲ್ಲ, ಸಡನ್ ಆಗಿ ಇವತ್ತು ಕಾಲ್ ಬಂತು, ಫೋಟೋಸ್ ಕಳಿಸಿ ಅಂತ ಹೇಳಿದ್ರು. ಆಮೇಲೆ ರಾಮಾಚಾರಿ ಅಂದಾಗ ಒಂದು ಸ್ವಲ್ಪ ಯೋಚನೆ ಮಾಡೋದು. ಅಂದರೆ ಆಲ್ರೆಡಿ ಇಷ್ಟು ಎಪಿಸೋಡ್ ನಾನು ಮುಂಚೆ ತುಂಬ ಸೀರಿಯಲ್ಸ್ ಮಾಡಿದ್ದೀನಿ, ಕಲರ್ಸ್ಗೆಲ್ಲ ಮಾಡಿದ್ದೀನಿ. ಸೊ ಇಷ್ಟೊಂದು ಎಪಿಸೋಡ್ ಆದರೆ ನಾರ್ಮಲಿ ಒಂದು ಕ್ವಶನ್ ಮಾರ್ಕ್, ಒಂದು ಥಿಂಕ್ ಮಾಡ್ತೀವಿ ಮಾಡೋದು ಬೇಡವಾ ಅಂತ, ಬಟ್ ಬೇಕಾ ಅಂತ. ಮತ್ತು ಈ ಮೊದಲು ಬೇರೆ ಬಂದಿತ್ತು, ಅದನ್ನೆಲ್ಲ ಬೇಡ ಅಂತ ಹೇಳಿದ್ದೆ. ಆಮೇಲೆ ಗೊತ್ತಿಲ್ಲ ಅದೇನೋ ಅದು ಡೆಸ್ಟಿನಿ ಅಂತ, ಐ ಬಿಲೀವ್ ಇನ್ ಡೆಸ್ಟಿನಿ. ಅದು ಸಡನ್ ಆಗಿ ಇವತ್ತು ಫೋಟೋ ಕಳಿಸಿ ಅಂತ ಹೇಳಿದ್ರು, ನಾಳೆನೇ ಶೂಟಿಂಗ್ ಅಂತ ಹೇಳಿದ್ರು. ಫೋಟೋ ಕಳಿಸ್ದೆ, ಫಿಕ್ಸ್ ಆಗೋಯ್ತು. ದೇ ವಾಂಟೆಡ್ ಎ ಹ್ಯಾಂಡ್ಸಮ್ ಸನ್ ಫಾರ್ ಎ ಹ್ಯಾಂಡ್ಸಮ್ ಫಾದರ್. ಓವರ್ ಆಲ್ ಆಗಿ ನಿಜವಲ್ಲ, ಇವನ್ ಪರ್ಸನಲಿನೂ ಅಷ್ಟೇ.
ಹಾಗೆ ಕ್ಯೂಟ್ ವಿಲ್ ಅದು ಒನ್ ಡೇ ಅಲ್ಲಿ ಫೈನಲ್ ಆಯ್ತು. ನನ್ನ ನೆಕ್ಸ್ಟ್ ಡೇ ಬಂದು ಶೂಟ್. ಬಟ್ ನಾನು ಇವ್ರನ್ನ ಮೀಟ್ ಮಾಡಿದ್ದೆ ಮೊದಲು, ಯಾಕಂದ್ರೆ ಇವರು ಕನ್ಯಾಕುಮಾರಿ ಮಾಡ್ತಾ ಇದ್ರು, ನಾನು ಲಕ್ಷಣ ಮಾಡ್ತಾ ಇದ್ದೆ ಅವಾಗ ನಾವು ಅನುಬಂಧದಲ್ಲಿ ಮೀಟ್ ಮಾಡ್ತಾ ಇದ್ವಿ. ಅನುಬಂಧ ಅವಾರ್ಡ್ಸ್ ಅಲ್ಲಿ ನಾವು ಮೀಟ್ ಮಾಡಿದ್ದು. ಬಟ್ ನಾವು ಮಾತಾಡಿದ್ವಿ. ಬಟ್ ಇವರು ಈ ತರ ಇವ್ರದ್ದು ಬೇರೆ ಒಂದು ಮುಖ ಇದೆ ಅಂತ ನನಗೆ ಇಲ್ಲಿ ಬಂದ್ರೆ ಪ್ರೀತಮ್ ಸರ್ ಅಲ್ಲ ವೆರಿ ನೈಸ್ ಗೈ, ರಿಯಲಿ ವೆರಿ. ನಾನು ನಿಜವಾಗ್ಲೂ ಲಕ್ಕಿ. ನಾನು ಒಂದು ಈ ಥರ ಒಂದು ಇವ್ರು ನನ್ನ ತಂದೆ ಪ್ಲೇ ಮಾಡಿದ್ದು, ಅಥವಾ ನಾನು ಇವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದು. ನಾಟ್ ಓನ್ಲಿ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಅಷ್ಟೇ. ನಾನು ಫೋನ್ ಮಾಡಿ ಮಾತಾಡ್ತೀವಿ ಕೆಲವೊಂದ್ಸಲ. ಐ ಆಮ್ ವೆರಿ ಲಕ್ಕಿ ನಿಜವಾಗ್ಲೂ. ಎಂಜಾಯಿಂಗ್ ಇಟ್. ಸೊ ಈಗ 100 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ರಿ ಆ್ಯಂಡ್ ಫೈನಲ್ ಎಪಿಸೋಡ್ ಶೂಟ್ ಆಗ್ತಾ ಇದೆ. ಈ ಟೈಮಲ್ಲಿ ಅಫ್ಕೋರ್ಸ್ ಒಂದು ಬೇಜಾರು ಇದ್ದೇ ಇರುತ್ತೆ. ನೀವೇ ಹೇಳಿದಾಗೆ 4 days ಅಂತ ಹೇಳಿದ್ರು, ನಿಮಗೆ ಸಡನ್ನಾಗಿ ಕಾಲ್ ಬಂತು ಆ್ಯಂಡ್ ಇಟ್ ವಾಸ್ ಆಲ್ ಫಿಕ್ಸ್ಡ್. ಸೊ ಈಗ 100 ಎಪಿಸೋಡ್ ಕಂಪ್ಲೀಟ್ ಮಾಡಿ ಜನರ ಮನಸ್ಸಿಗೆ ಹೋಗಿದ್ದೀರಿ, ನೀವು ದ ಫೇಮಸ್ ವಿಲನ್ಸ್ ಆಗಿದ್ದೀರಿ. ರಾಮಾಚಾರಿ ಕಲರ್ಸ್ ಹಾಕಿದ್ರೆ ಆ ಟೈಮ್ ಸ್ಲಾಟಲ್ಲಿ ರಾಮಾಚಾರಿಲಿ ನಿಮ್ಮಿಬ್ಬರನ್ನ ನೋಡ್ಲಿಕ್ಕೂ ಕೂಡ ಕಾಯ್ತಿರ್ತಾರೆ, ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಸೊ ಬಿಟ್ಟು ಹೋಗಬೇಕು ಅಂದಾಗ ಒಂದ್ ರೀತಿ ಬೇಜಾರಿದ್ದೇ ಇರುತ್ತೆ. ಸೊ ಏನ್ ಫೀಲ್ ಆಗ್ತದೆ? ನಾವು ಮಾತಾಡ್ಕೊತಾ ಇದ್ವಿ. ಹೌದು, ಅಂದ್ರೆ ಬೇಜಾರು ಅಂದ್ರೆ ಒಂದು ಅಂದ್ರೆ ದ ಟೀಮ್ ಚೆನ್ನಾಗಿದೆ ರಾಮಾಚಾರಿ, ನಾವು ಕಂಟಿನ್ಯೂ ಮಾಡಿದ್ದು ಅದಕ್ಕೆ. ದ ಪ್ರೊಡಕ್ಷನ್ ಇಸ್ ವೆರಿ ಗುಡ್. ನಾವು ಮೀಟ್ ಮಾಡೋದು ಕಮ್ಮಿ ಆಗುತ್ತೆ. ಹೌದು, ಒಂದು ಪ್ರಾಬ್ಲಮ್ ಅದ, ಈಗ ನಾವು ಮೀಟ್ ಮಾಡೋದು ಹೇಗೆ ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಈ ಸೀರಿಯಲ್ ಮುಗಿದ ಮೇಲೆ. ಸೊ ಹೌ ವಿ ಗೋಯಿಂಗ್. ಹೌದು, ಟೀ ನಾವು ಬೇರೆ ಉತ್ತರ ದಕ್ಷಿಣ ಅದು ಯು ಕ್ಯಾನ್ ಸೆಪರೇಟ್ ದಟ್. ನಾವು ಬೇರೆ ಬೇರೆ ಜಾಗ ಡಿಸೈಡ್ ಮಾಡಬಹುದು. ಟೀ ಅಂತ ಹೇಳಿ ನಾವು ಡಿಸೈಡ್ ಮಾಡ್ತೀವಿ. ಸೊ ಅದನ್ನೆಲ್ಲ ಪ್ಲಾನ್ ಆಗ್ತಾ ಇದೆ. ಈಗ 2026 ಗೆ ನಮ್ದೆಲ್ಲ ಸೆಟ್ ಆಗ್ತಾ ಇದೆ. ಸೊ ಅದರ್ವೈಸ್ ಹೌದು ಬೇಜಾರಾಗ್ತಾ ಇದೆ, ಯಾಕಂದ್ರೆ ನನಗೆ ಈ ಕ್ಯಾರೆಕ್ಟರ್ ಇನ್ನೊಮ್ಮೆ ಪ್ಲೇ ಮಾಡೋಕ್ಕೆ ನನಗೆ ಚಾನ್ಸ್ ಸಿಗಲ್ಲ. ಐ ಆಮ್ ಶ್ಯೂರ್ ದೇ ಕಾಂಟ್ ರಿಪೀಟ್ ಇಟ್ ಇನ್ ಎನಿ ಅದರ್ ಸೀರಿಯಲ್. ಸೊ ಬಟ್ ವಿ ಎಂಜಾಯ್ಡ್. ಬಟ್ ಐ ಥಿಂಕ್ ಚೆನ್ನಾಗಿತ್ತು. ನಾವು 100 ಎಪಿಸೋಡ್ ಶಾರ್ಟ್ ಅಂಡ್ ಸ್ವೀಟ್ ಇತ್ತು, ಅದಕ್ಕೆ ನಾವು ಎಂಜಾಯ್ ಮಾಡಿದ್ವಿ. ಬಟ್ ಎಫರ್ಟ್ ಇತ್ತು, ತುಂಬಾ ಎಫರ್ಟ್. ಹೌದು, ಎಫರ್ಟ್ ಇತ್ತು. ಯಾಕಂದ್ರೆ ಈಗ ಜಸ್ಟ್ ನಾವು ಒಂದು 30 ಡಿಗ್ರಿ ಏನೋ ಬಿಸಿಲಲ್ಲಿ, ಹೆವಿ ಬಿಸಿಲಿತ್ತು, ಬೆಳಿಗ್ಗಿಂದ ಮಧ್ಯಾಹ್ನ ತನಕ ಬಿಸಿಲಿತ್ತು. ನಾವು ವಿಲನ್ಗೆ ಅದೇ ಒಂದು ಪ್ರಾಬ್ಲಮ್, ನಮ್ಗೆ ಫೈಟು ಮಾಡಬೇಕು, ಡೈಲಾಗು ಹೇಳಬೇಕು, ಕೋಪನೂ ಮಾಡ್ಕೋಬೇಕು, ಜೋರಾಗಿ ನಡ್ಕೊಂಡು ಬರ್ಬೇಕು, ಓಡ್ಬೇಕು, ಬೀಳ್ಬೇಕು, ಒದೆ ತಿನ್ಬೇಕು. ಹೆಂಗೆ ಇದು ಚಾಲೆಂಜಿಂಗ್ ಅನಿಸ್ತದೆ ನಿಮ್ಗೆ? ಅಫ್ಕೋರ್ಸ್ ಆಕ್ಟರ್ಸ್ ಗೆ ಯಾವುದು ಚಾಲೆಂಜ್ Challenge ಅಲ್ಲಿ ಅನ್ಸಲ್ಲ, ಹೊಸ ರೋಲ್ ನ ನೀವು ಪ್ಲೇ ಮಾಡಬೇಕು. ಯಂಗ್ಸ್ಟರ್ಸ್ ಲೈಕ್ ಹಿಮ್, ಅವ್ರಿಗಾದ್ರೆ ಜಿಮ್ಗೆ ಹೋಗ್ತಾರೆ, ಅದು ಮಾಡ್ಕೊಂಡಿರ್ತಾರೆ. ಸೊ ಅವ್ರು ಫಿಟ್ ಆಗಿರ್ತಾರೆ. ನೀವೇನ್ ಫಿಟ್ ಸ್ವಲ್ಪ ಕಷ್ಟ ಆಗತ್ತೆ, ಕೈ ಕಾಲೆಲ್ಲ ಮಂಡಿನೋ ಎಲ್ಲ ಬರುತ್ತೆ, ಮ್ಯಾನೇಜ್ ಮಾಡ್ತೀವಿ. ದಟ್ ಈಸ್ ವಾಟ್ ಈಸ್ ವಿ ಆರ್ ಪೇಡ್ ಫಾರ್ ಅಂತ ಹೇಳ್ಬೋದು. ಬಟ್ ಮೋರ್ ದನ್ ದ್ಯಾಟ್ ಎಂಜಾಯ್ ಮಾಡ್ತೀವಿ. ನಮ್ಗೆ ಯಾವುದು ಕ್ಯಾರೆಕ್ಟರ್ ಸಿಕ್ಕಿ ಅದನ್ನ ನಾವು ಎಂಜಾಯ್ ಮಾಡಿದ್ರೆ ವಿ ಡೋಂಟ್ ಫೀಲ್ ದ ಪೇನ್ ಅಂತ ಹೇಳ್ತಾರಲ್ಲ. ಸೊ ಐ ಥಿಂಕ್ ದಟ್ ಈಸ್ ವಾಟ್ ಇಟ್ ಈಸ್. ಸೊ ಬಟ್ ದಿಸ್ ವಾಸ್ ಚಾಲೆಂಜಿಂಗ್ ಅಂತ ನನಗೆ ಅನಿಸ್ತು. ನಾನು ತುಂಬ ಸೀರಿಯಲ್ ಮಾಡಿದ್ದೀನಿ, ಬಟ್ ದಿಸ್ ವಾಸ್ ಲಿಟಲ್ ಕ್ವೈಟ್ ಚಾಲೆಂಜಿಂಗ್ ಅಂತ ಅನಿಸ್ತು. ದೋ ಇಟ್ ವಾಸ್ ಶಾರ್ಟ್. 100-150 ಆಗಿರ್ಬೇಕು ಎಪಿಸೋಡ್ಸ್. ಹೌದು, ಬೆಳಿಗ್ಗೆ 4 ಗಂಟೆ ರಾತ್ರಿ ಶೂಟ್ ಮಾಡಿದ್ದು, ನಾಳೆ ಬೆಳಗ್ಗೆ 4 ಗಂಟೆಗೆ ಜಾಗಿಂಗ್ ನಾವು ರೋಡಲ್ಲಿ ಓಡ್ತಾ ಇದ್ದೀವಿ. ನಾವು ಶೂಟಿಂಗ್ ಓಡ್ತಾ ಇದೀವಿ, ಯಾವ ಜನ ಎಲ್ಲ ಜಾಗ್ ಮಾಡ್ತಾ ಇದಾರೆ, ಇನ್ನೇನು ಬೆಳಗ್ಗೆ ಬಂದ್ಬಿಡುತ್ತೆ ಅಂತ. ಇವ್ರು ಲೈಟ್ ಬಂದ್ಬಿಡುತ್ತೆ ನೈಟ್ ಎಫೆಕ್ಟ್ಗೆ. ನಾವು ಶೂಟಿಂಗ್ ಅಲ್ಲಿ ಓಡುತ್ತಾ ಇದ್ದೀವಿ, ಜಾಕೆಟ್ ಎಲ್ಲ ಹಾಕೊಂಡು. ಆ ಥರನೂ ಆಗಿದೆ ನಮಗೆ. ಕರೆಕ್ಟ್. ಸೊ ಸೆಟ್ಟಲ್ಲಿ ಈಗ ಆನ್ ಸ್ಕ್ರೀನಲ್ಲಿ ನೋಡಿದಾಗ ನೀವಿಬ್ರನ್ನ ಯಾರು ಇಷ್ಟಪಡಲ್ಲ. ಐ ಮೀನ್ ರಾಮಾಚಾರಿ ಫ್ಯಾಮಿಲಿ ಸೆಟ್ಟಲ್ಲಿ. ಸೊ ಆಫ್ ಸ್ಕ್ರೀನ್ ಅಂತ ಬಂದಾಗ ನಿಮ್ಮ ಬಾಂಡಿಂಗ್ ಹೇಗಿದೆ? ಯಾವ ರೀತಿ ನೀವು ಇರ್ತೀರಿ? ಯಾರು ತುಂಬಾ ಫನ್ ಮಾಡ್ತಾರೆ? ನೀವಿಬ್ರೇ ತುಂಬಾ ಫನ್ ಮಾಡ್ತೀರಾ ಅಪಾರ್ಟ್ ಫ್ರಮ್ ಯು ಗೈಸ್? ಹೌದು, ಅಂದರೆ ಏನಾಯಿತು ಅಂದರೆ ನಾವು ರೀಸೆಂಟಾಗಿ ಬಂದ ಕಾರಣ ದ ಟೀಮ್ ವಿ ನೋ, ಅಂದರೆ ಮೇಯ್ನ್ ಟೀಮ್ ನೀವು ಯಾರ ಜೊತೆ ವರ್ಕ್ ಮಾಡ್ತಿದ್ದೀವಿ ಅವ್ರ ಜೊತೆ ಇರ್ತದೆ. ಈಗ ಚಾರು ಆಗಲಿ, ಟ್ವೀಕ್ ಆಗಲಿ, ಇಬ್ಬರು ರಾಮಾಚಾರಿ ಆಗಲಿ, ನಾವು ಕೂತ್ಕೊಂಡು ಫನ್. ಈಗ ಅವರು ಎಲ್ಲ ಕೂತ್ಕೊಂಡು ನಾವು ಏನೋ ಒಂದು ಡಿಸ್ಕಷನ್ ಆಗಿದೆ, ಒಂದೊಂದು ಟಾಪಿಕ್ ಬರುತ್ತೆ, ವಿಲ್ ಹ್ಯಾವ್ ಫನ್. ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಕೂಡ ನಾವು ವಿ ಜಸ್ಟ್ ಹ್ಯಾವ್ ಫನ್ ಅಷ್ಟೇ. ಅಂದರೆ ಏನಾದರೂ ಒಂದು ಜೋಕ್ ಮಾಡಿಕೊಂಡು, ಏನು ಸೀರಿಯಸ್ನೆಸ್ ಇಲ್ಲ. ಅಲ್ಲಿ ನೋಡಿ ಅವ್ನಿಗಾಗಲ್ಲ, ಇವ್ರು ಮಾತಾಡಿದ್ರೆ ಇವ್ರಿಗಾಗಲ್ಲ, ಅದನ್ನೇನಿಲ್ಲ. ಬರ್ತೀವಿ, ನಮ್ಮ ಶೂಟ್ ಆಯಿತು, ಅಲೋ ಹಾಯ್ ಬಾಯ್ ಅಂತ ಹೇಳ್ಕೊಂಡು ನಾವು ಬಟ್ ಏನೋ ಒಂದು ಕಾನ್ವರ್ಸೇಷನ್ ಮಾಡ್ತೀವಿ, ಫನ್ನಿ ಕಾನ್ವರ್ಸೇಷನ್ ಮಾಡ್ಕೊಂಡು ಸುಮ್ಮನೆ ಶಾರ್ಟ್ ನಿಂತಾಗ್ಲೂ ನಾವು ಏನೋ ಒಂದು ಮಾಡ್ತಾ ಇರ್ತೀವಿ. ರೋಲ್ ಅಂದಾಗ ಸೀರಿಯಸ್ ಆಗ್ತೀವಿ ಆ ಥರ. ಯೂನಿಟ್ ಅವ್ರು ನಾವು ಬಂದು ನಿಲ್ಲ, ಆಲ್ ಆರ್ ಇನ್ ಫನ್ ಮೂಡ್. ಡೈರೆಕ್ಟರ್ ಕೂಡ ಟಯರ್ಡ್ ಆಗಿರ್ತಾರೆ, ನಾವು ಬಂದು ಏನಾದ್ರು ಮಾಡ್ತೀವಿ, ಅಯ್ಯೋ ಓಕೆ ಚಲೋ ಅಂತ ಹೇಳ್ಕೊ. ಈಗ ಡೈರೆಕ್ಟರ್ ಹೇಳಿದ್ರು 10 minutes ಕೊಡ್ತೀವಿ ಇಂಟರ್ವ್ಯೂಗೆ, ಬೇಗ ಬನ್ನಿ ಅಂತ. ನೆಕ್ಸ್ಟ್ ಶಾಟ್ ನಮ್ಮದೇ. ಸೊ ಡೈರೆಕ್ಟರ್ ನೀವು ಅಲ್ಲಿ ಕೂತ್ಕೊಂಡು ಪಟ್ಟಾಂಗ್ ಹೊಡಿಬೇಡಿ, ಬನ್ನಿ ಅಂತ ಹೇಳ್ಕೊಂಡು. ಸೊ ಈಗ ಒಂದು ಮೂಮೆಂಟ್ ಅಂತಂದ್ರೆ, ಈಗ ಸ್ಟಂಟ್ ಮಾಡಬೇಕಿರತ್ತೆ ನೀವಿಬ್ರು ವಿಲನ್ಸ್ ಆದಾಗ. ಅಲ್ಲಿ ಸ್ಟಂಟ್ ಮಾಡಕ್ ಹೋದಾಗ್ಲೂ ಕೂಡ ಅದಕ್ಕೂ ಪ್ರಾಕ್ಟೀಸ್ ಬೇಕು, ಎಲ್ಲ ಕಲ್ತಿರ್ಬೇಕು. ಆ್ಯಂಡ್ ಮೋರ್ ಓವರ್ ಅಲ್ಲಿ ಕೆಲವೊಂದು ಫನಿ ಮೂಮೆಂಟ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಶೂಟಿಂಗ್ ಸಂದರ್ಭದಲ್ಲಿ ವೆರಿ ಫನ್ನಿ ಅನ್ಸಿದ್ದು ಯಾವುದು? ಅದು ಸೀರಿಯಸ್ ಸೀನ್ ಆಗಿರಬೇಕು.
ಫನಿ ಅಂತ ಹೇಳಿದ್ರೆ ಅದೇ ಸೀರಿಯಸ್ ಸೀನ್ ಅಂತ ಹೇಳಿದ್ರೆ ಅದೇ ಆಬ್ವಿಯಸ್ ನಾವು ಮಾಡೋದೆಲ್ಲ ಸೀರಿಯಸ್ ಸೀನೆ. ಅದೇ ನನಗೆ ಶೂಟ್ ಮಾಡೋಕ್ಕಿರುತ್ತೆ, ಚಾಕು ಆಡೋದಿರುತ್ತೆ. ನಾನು ಡೈರೆಕ್ಟರ್ ಸರ್ ಚಾಕು ಹಾಕ್ಬೇಕಾ ಸರ್ ಸೀರಿಯಲಲ್ಲಿ, ಚಾಕು ಹಾಕ್ಬೇಕಾ? ಅಲ್ಲ ಸರ್ ಅದು ಬೇಕು ಅಂತ ಹೇಳ್ಕೊಂಡು. ಸೊ ಇಟ್ ಈಸ್ ಆಲ್ ಫನಿ. ಬಟ್ ನಾನು ಚಾಕು ಇದು ಚಾಕು ಕ್ಲೋಸ್ ಆಗ್ತಾ ಇಲ್ಲ, ಅಲ್ಲಿ ಸೀರಿಯಸ್ ನಾನು ಚಾಕು ಹಾಕ್ತಿದ್ದೀನಿ ಅಂತ ಹೇಳ್ಕೊಂಡು, ಅಲ್ಲಿ ಅದು ಚಾಕು ಕ್ಲೋಸ್ ಆಗ್ತಾ ಇಲ್ಲ. ನಾನು ಮತ್ತು ರಾಮಾಚಾರಿ ಇವರೆಲ್ಲ ಕೂತ್ಕೊಂಡು ಏನೋ ಜೋಕ್ ಮಾಡ್ತಿರ್ತಾರೆ, ನಾವು ಹಾಕೋ ಮೊದಲು ಬ್ಲಡ್ ಬಂದಾಗತ್ತೆ, ಅಯ್ಯೋ ಏನಪ್ಪ ಅಂತ ಹೇಳ್ಕೊಂಡು. ಸೊ ದಿಸ್ ಆರ್ ದ ಫನಿ ಸ್ಪಾಟ್. ಬಿಕಾಸ್ ಇದರಲ್ಲಿ ಕಿಟ್ಟಿ ದ ಜುಡ್ವಾ ಬಾಯ್ ಆಫ್ ರಾಮಾಚಾರಿ ಅವ್ರದ್ದು ಏನೋ ಮರ್ಡರ್ ಮಾಡೋಕ್ಕೆ ಒಂದು ಸೀನ್ ಇರುತ್ತೆ. ಸೊ ಅದು ಹಾಗೆ ಆಯಿತು. ನಾವು ಚಾಕು ಹಾಕೋ ಮೊದಲು ಇದು ಓಪನ್ ಆಯಿತು, ಅದು ಲೈಕ್ ನಾವು ಫೇಸಲ್ಲಿ ತೋರ್ಸೋಕ್ಕಾಗಲ್ಲ ಅಂತ ಆಗಿದೆ. ಬಟ್ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಅ ನೈಸ್ ಸ್ಮೈಲ್. ಐ ಥಿಂಕ್ ಈ ರಾಮಾಚಾರಿ ಸೀರಿಯಲ್ದು ನೀವು ಏನು ಹೇಳ್ತಾರೆ, ಅದು ಬಿಹೈಂಡ್ ದ ಸೀನ್ ಮಾಡಿದರೆ ದೇರ್ ಆರ್ ಲಾಟ್ ಆಫ್ ಫನಿ ಮೂಮೆಂಟ್ಸ್ ವಿ ಹ್ಯಾವ್ ಫನ್. ಅಲ್ಲಿ ಮನೇಲಿ ಕೂತ್ಕೊಂಡು ನೋಡುವಾಗ ತುಂಬ ಸೀರಿಯಸ್ ಆಗಿ ಕಾಣುತ್ತೆ, ಬಟ್ ಆಮೇಲೆ ಒಂದು ಚಾಕ ಆದಮೇಲೆ ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತೇವೆ. ಅದು ತುಂಬ ಅಂದರೆ ಯಾವ್ದು ಬೆಸ್ಟ್ ಅಂತ ನಾವು ರಿಕಾಲ್ ಮಾಡ್ಕೊಳ್ಳೋಕೆ ಆಗಲ್ಲ. ಅಷ್ಟು ಇವತ್ತು ಬೆಳಿಗ್ಗೆಯಿಂದ ತುಂಬ ನಾಕಿದೀವಿ, ತುಂಬ ನಗಾಡಿದ್ದೀವಿ ಇವತ್ತು ಬೆಳಿಗ್ಗೆಯಿಂದ. ಇವತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ವಿವರ್ಸ್ ಪ್ಲೀಸ್ ವಾಚ್. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಈಗ ಶೂಟ್ ಮಾಡ್ತಾನೆ ಇದ್ದೀವಿ, ವಿ ಆರ್ ಎಂಜಾಯಿಂಗ್ ಇಟ್. ಐ ಆಮ್ ಶೂರ್ ನೀವು ಕೂಡ ಎಂಜಾಯ್ ಮಾಡ್ತೀರಾ. ಬಟ್ ನೀವು ನೋಡಿದ್ದೀರಾ ರಾಮಾಚಾರಿ? ಸ್ವಲ್ಪ ನೋಡಿದ್ದೀರಾ? 100% ನೋಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೂ. ನಮ್ಮೊಟ್ಟಿಗೆ ಕೊನೆಯ ದಿನ ತುಂಬ ಪ್ರೆಷರ್ ಇದೆ, ಬಟ್ ಸ್ಟಿಲ್ ನಮಗೋಸ್ಕರ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ನಮ್ಮೊಟ್ಟಿಗೆ ನಿಮ್ಮ ಈ ಒಂದು ರಾಮಾಚಾರಿ ಎಕ್ಸ್ಪೀರಿಯನ್ಸನ್ನು, ಜರ್ನಿಯನ್ನು ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ರಾಮಾಚಾರಿ ಧಾರಾವಾಹಿ ಕೊನೆ ಹಂತವನ್ನು ತಲುಪಿದೆ. ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದನ್ನ ನೀವು ಎಪಿಸೋಡ್ ನೋಡೇ ತಿಳ್ಕೋಬೇಕು. ಆದರೆ ಧಾರಾವಾಹಿಯ ಸ್ಟಾರ್ಗಳು ಮಾತ್ರ ಸಾಕಷ್ಟು ನೆನಪಿನೊಟ್ಟಿಗೆ ಇಲ್ಲಿಂದ ಹೊರ ಹೋಗ್ತಾ ಇದ್ದಾರೆ. ಮತ್ತಷ್ಟು ಹುರುಪಿನೊಂದಿಗೆ ಹೊಸ ಕ್ಯಾರೆಕ್ಟರ್ನ ಮುಖಾಂತರ ನಿಮ್ಮನ್ನು ರಂಜಿಸ್ಲಿಕ್ಕೆ ಮತ್ತೆ ಮುಂದೆ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.